ಎಷ್ಟು ಘಟಕನ ಬಲಿಯಾಗಿದ್ದೀವಿ. ಈಗ ನೋಡ್ರಿ, ಕೈಯಾಗಿ ಹಿಡ್ಕೊಂಡಿರ್ತಕ್ಕಂಥ ಸಿಗರೇಟ್ ಹೇಳ್ತದಂತ ಎರಡು ಅಂದ್ರೆ ಇಂತಹ ಪ್ರತಿಯೊಂದು ನಾವು ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ಕೂಡ ಹಳ್ಳಿಯಲ್ಲಿ, ಶಾಲೆಗಳಲ್ಲಿ, ಕಾರಾಗೃಹಗಳಲ್ಲಿ, ಹಾಸ್ಪಿಟಲ್ ಎಲ್ಲ ಕಡೆಯಲ್ಲಿ ಕಾನೂನು ಇಂತಹ ಶಿಬಿರಗಳನ್ನು ಹಮ್ಮಿಕೊಂಡು ಅವರಿಗೆ ಆದಷ್ಟು ಚಿಕ್ಕ ಚಿಕ್ಕ ಕಾನೂನುಗಳನ್ನು ಜ್ಞಾನವನ್ನು ಮೂಡಿಸಿ ಮುಂದೆ ಅವರು ಕಾನೂನಿನಿಂದ ತಿಳ್ಕೊಂಡು ಒಳ್ಳೆಯ ಜೀವನ ಸಾಗಿಸುವ ಉದ್ದೇಶದಿಂದ ಈ ಕಾನೂನುಗಳನ್ನು ಮೂಡಿಸುತ್ತೀವಿ. ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಯಾವ ವ್ಯಕ್ತಿಯ ಹಕ್ಕುಗಳ ಬಗ್ಗೆ ಅರಿವಿರುತ್ತೋ ಅವನಿಗೆ ಕಾನೂನು ಸಹಾಯ ಮಾಡುತ್ತೆ. ಕೇವಲ ನಾವು ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಳ್ಳುವುದಷ್ಟೇ ಆದರೆ ಮತ್ತೊಬ್ಬರ ಹಕ್ಕಿಗೂ ನಾವು ಗೌರವವನ್ನು ಕೊಡಲೇಬೇಕಂತಹ ಸಾರಾಂಶವನ್ನು ಇಲ್ಲಿಯವರೆಗೆ ಗೌರವಾನ್ವಿತ ನ್ಯಾಯಾಧೀಶರು ಮತ್ತು ಸಂಪನ್ಮೂಲ ವ್ಯಕ್ತಿಗಳು ಹೇಳಿದ್ದಾರೆ. ಇವತ್ತು ಈ ಬಂದು ಏನು ಕಲಿತಿದೆ ಅಂತ ನಿಮ್ಮನ್ನು ಹೇಗೆ ಪ್ರಶ್ನೆ ಮಾಡಿಕೊಳ್ಳುವುದಾದರೆ, ಡಾಕ್ಟರ್ B.R. ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನವನ್ನು ಓದಿ ಪ್ರತಿಯೊಬ್ಬ ವ್ಯಕ್ತಿಗೂ ನ್ಯಾಯ ಸಿಗಬೇಕು. ಯಾವುದೇ ಒಬ್ಬ ವ್ಯಕ್ತಿಗೆ ಬಡತನದ ಕಾರಣಕ್ಕಾಗಿ ಅಥವಾ ಬುದ್ಧಿಮಾಂದ್ಯದ ಕಾರಣಕ್ಕಾಗಿ, ಅಪ್ರಾಪ್ತ ಇರುವ ಕಾರಣಕ್ಕಾಗಿ, ದೂರ ಇರುವ ಕಾರಣಕ್ಕಾಗಿ ನ್ಯಾಯದಿಂದ ವಂಚಿತನಾಗಬಾರದು. ಆ ರೀತಿ ವಂಚನೆ ಆಗದೆ ಪ್ರತಿಯೊಂದು ನ್ಯಾಯವನ್ನು ಪಡೆಯುವ ಸೌಲಭ್ಯದಿಂದ ಈ ರೀತಿಯಾಗಿ ಕಾನೂನು ಸೇವಾ ಕಾರ್ಯ ಸಂಸ್ಥೆ ಮಾಡುತ್ತದೆ.